ಅವರು ಕೂಡ ಈಗ ಇರುವಂತ ಪರಿಸ್ಥಿತಿಯಲ್ಲಿ ಆರ್ಡರ್ ಬಂದಿದ್ದಾರೆ, ಹೇಳಿದ್ದಾರೆ, ಮೇಜ್ ಹಾಕಿ ನಾವು ರೆಡಿ ಆಗಿದ್ದೇವೆ. ಆದ್ರೆ ಅವರು ಕೂಡ ನೀರಿಲ್ಲದೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಎದುರಲ್ಲಿ ಒಂದು ನಿಮಗೆ ಕರೆ ಬಂತು, ಇತ್ತೆ ಬುರ್ಚಿ. ಹೌದು, ಒಟ್ಟಿಗೆ ಒಂದು 15 ಜನ ಪರ್ಮನೆಂಟ್ ಕೆಲಸ ಇದ್ದಾರೆ. ಅವರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಡೆ ಗಾಡಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿ, ಎಲ್ಲ ಗಂಟ್ಲಲ್ಲಿ ಬಂದು ನಿಂತಿದೆ. ಉಗಿಲಿಕ್ಕಲ್ಲ ನುಂಗ್ಲಿಕ್ಕಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಈಗ ಸದ್ಯದಲ್ಲಿ ಕಷ್ಟ ಉಂಟು ಜೀವನ, ಅದನ್ನೇ ನಂಬ್ಕೊಂಡಿದ್ದವು ಮಳೆಗಾಲದಲ್ಲಿ. ಹೋದ ವರ್ಷ ಸಾಧಾರಣ ಇಷ್ಟೊತ್ತಿಗೆ ಒಂದು 100-150 ಗಂಟೆ ಕೆಲಸ ಆಗಿತ್ತು. ಈ ವರ್ಷ ಒಂದು 50 ಗಂಟೆನೂ ಕೆಲಸ ಆಗಲಿಲ್ಲ. ಹೀಗೆ ಆದರೆ ಎಂತ ಮಾಡೋದು ಅಂತ ಎಲ್ಲ ಕೆಲಸ ಉಂಟು, ನೀರು ಮಳೆಯಿಂದ ನೀರಿಲ್ಲ ಏನಿಲ್ಲ. ದಕ್ಷಿಣ ಕನ್ನಡದ ರೈತ ಕಂಗಾಲಾಗಿದ್ದಾನೆ, ಮಳೆಗಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ದಕ್ಷಿಣ ಕನ್ನಡದಲ್ಲಿ ಕೃಷಿ ಅಂತ ಹೇಳಿದ್ರೆ ತೋಟಗಾರಿಕೆ ಕೃಷಿಯನ್ನೇ ಕೃಷಿ ಅಂತ ಹೇಳುವಂತ ಕಾಲ ಬಂದಿದೆ. ಪ್ರಮುಖವಾಗಿ ಗದ್ದೆ ಕೃಷಿಗೆ ಗದ್ದೆಯಿಂದ ವಿಮುಖನಾಗ್ತಾ ಇದ್ದಾನೆ ರೈತ ಅನ್ನುವಂಥದ್ದು. ಇದೀಗ ನಾವು ಬಂಟ್ವಾಳ ತಾಲೂಕಿನ ಮೇತಿಕೆದುವಿನಲ್ಲಿದ್ದೇವೆ. ಇಲ್ಲಿ ಈಗಾಗಲೇ ತಾವು ನೋಡ್ತಾ ಇದ್ರಿ, ಇಲ್ಲಿ ಆ ಟ್ರೇಯಲ್ಲಿ ನೇಜಿ ನಾಟಿ ಮಾಡುವಂಥದ್ದು, ನೇಜಿಯನ್ನ ನೆಡುವಂಥದ್ದು, ತದ ಬಳಿಕ ಅದನ್ನ ಬೇರೆ ಬೇರೆ ಒಂದು ಗದ್ದೆಗಳಲ್ಲಿ ನಾಟಿ ಮಾಡುವಂಥ ಒಂದು ವಿಶೇಷವಾದಂತಹ ಟೆಕ್ನಾಲಜಿಯ ಮೂಲಕ ಎಲ್ಲ ಕೆಲಸವನ್ನು ಮಾಡುವಂತಹ ಪಶುಪತಿ ಗೌಡ್ರ ಜೊತೆಗೆ ನಾವಿದ್ದೇವೆ. ಆದರೆ ಈ ಸಲ ಪಶುಪತಿ ಗೌಡ್ರ ಹತ್ರ ಬಂದಾಗ ಅವರದ್ದು ಕೃಷಿಗಿಂತ ಜಾಸ್ತಿ ನೋವಿದೆ. ಯಾಕೆಂತಂದ್ರೆ ಮಳೆರಾಯನ ಫ್ಲಕ್ಚುಯೇಷನ್ನಿಂದಾಗಿ. ಏನು ಹೇಳ್ತೀರಿ ಸರ್? ನಾನು ಮೇತಿಗೆದು ಕೃಷಿ ಯಂತ್ರ ಬಂಟ್ವಾಳ ಪಶುಪತಿ. ಈಗಾಗಲೇ ಇದೇ ಗ್ರೌಂಡಲ್ಲಿ ನಾವು ಸಾಧಾರಣವಾಗಿ 3000 ಟ್ರೇಗಳಷ್ಟು ನಾವು ರೆಡಿ ಮಾಡಿ ಇರ್ತೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ನಾಟಿಗೆ ಹೋಗ್ತಾ ಇದ್ದೇವೆ. ಈಗಾಗಲೇ ಇದರಲ್ಲಿ ಕೇವಲ ಈಗ 1,500 ಟ್ರೇ ಅಷ್ಟೇ ನಮ್ಮಲ್ಲಿ ಈಗ ರೆಡಿಯಲ್ಲಿ ಇರುವಂಥದ್ದು. ಅದು ಕೂಡ ಬುಕ್ಕಿಂಗಿಗೆ ಆರ್ಡರ್ ಅಲ್ಲಿ ಬಂದದ್ದು. ಅವರು ಕೂಡ ಈಗ ಇರುವಂತ ಪರಿಸ್ಥಿತಿಯಲ್ಲಿ ಆರ್ಡರ್ ಬಂದಿದ್ದಾರೆ, ಹೇಳಿದ್ದಾರೆ, ಮೇಜ್ ಹಾಕಿ ನಾವು ರೆಡಿ ಆಗಿದ್ದೇವೆ. ಆದ್ರೆ ಅವರು ಕೂಡ ನೀರಿಲ್ಲದೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಹಾಕುವಂಥದ್ದು ಹಾಕಿ ಆಗಿದೆ. ಈಗ ಒಟ್ಟು ನೀವೊಂದು 100 ಎಕರೆಗೆ ಬೇಕಾದಷ್ಟು ಮಾಡ್ತೀರಿ ಯಾವಾಗಲೂ? 100 ಎಕರೆ ಅಲ್ಲ, ಜಾಸ್ತಿ ಮಾಡ್ತೇವೆ ನಾವು. ಜಾಸ್ತಿ ಮಾಡ್ತೇವೆ. ಅಂದಾಜು ನಾವೊಂದು 200 ಎಕರೆ ಬೇಕಾದಷ್ಟು ಕೂಡ ಮಾಡ್ತೇವೆ. ಆದ್ರೆ ಈ ಸಲ ನಾವು ಹಾಕಿ ಇಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಪಾರ್ಟಿ ಯಾವಾಗ್ಲೂ ಹೇಳಿದ ಮೇಲೆ ನಾವು ಹಾಕ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇದು ಸಸಿ ಮಾಡಿ ಈಗಾಗಲೇ ಬುಕ್ಕಿಂಗ್ ಕೊಟ್ಟವರು ಕೂಡ ಹಿಂದೆ ಮುಂದೆ ನೋಡ್ತಿದ್ದಾರೆ, ಕೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವರಲ್ಲಿ ಕೂಡ ನೀರಿನ ಮೂಲ ಅದು ಇದೆಲ್ಲ ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ. ಈಗ ನಮ್ಮ ಎದುರಲ್ಲಿ ಒಂದು ನಿಮಗೆ ಕರೆ ಬಂತು, ಇತ್ತೆ ಬುರ್ಚಿ. ಹೌದು, ಹೋದಾಗ ಅಲ್ಲಿ ಗಾಡಿಗಳಿಗೆ ಟ್ರ್ಯಾಕ್ಟರ್ ಹೋದ್ರು ಕೂಡ ಅಷ್ಟೇ, ನೀರು ಈಗವರೆ ಕರೆಂಟ್ ಇರ್ತದೆ, ಈಗ ಹೋಯ್ತು ಅಂತ ಹೇಳಿ ನಾವು ಅಲ್ಲಿ ಕಾದು ಕೂತು ಏನೆಲ್ಲ ಮಾಡ್ಕೊಂಡು ಬರ್ತೇವೆ. ನಮಗೂ ಸಮಸ್ಯೆ, ನಮ್ಮ ಚಾಲಕರಿಗೂ ಸಮಸ್ಯೆ, ಎಲ್ರಿಗೂ ಸಮಸ್ಯೆಯಲ್ಲಿ ಇದ್ದೇವೆ ನಾವು. ಎಷ್ಟು ಜನ ಇದ್ದಾರೆ ಸರ್ ನಮ್ಮಲ್ಲಿ? ಒಟ್ಟಿಗೆ ಒಂದು 15 ಜನ ಪರ್ಮನೆಂಟ್ ಕೆಲಸ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಗದ್ದೆಗೆ ಬೇಕಾದ ಎಲ್ಲ ಸೊಲ್ಯೂಷನ್ಗಳು ಉಂಟು. ಯಾಕಂದ್ರೆ ನಾಟಿ, ಉಳುಮೆ, ಕಟಾವು, ಹುಲ್ಲು ಕಟ್ಟುವ ಮಿಷಿನ್ ಎಲ್ಲದಕ್ಕೂ ಡ್ರೈವರ್ಗಳು ಎಲ್ಲ ಇದ್ದಾರೆ. ಅದನ್ನು ತೋರಿಸುವ, ಯಾಕಂತಂದ್ರೆ ಬಹಳಷ್ಟು ಸಂಕಟದಲ್ಲಿದ್ದೇನೆ ಅನ್ನುವಂತ ಹೇಳ್ತಾ ಇದ್ದಾರೆ. ನೋಡಿ, ಇದೀಗ ಈಗಾಗಲೇ ಅಂದ್ರೆ ಮುಂದಿನ ವಾರಕ್ಕೆ ಮಳೆ ಬರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಮಾಡ್ತಿರುವಂತ ಗಿಡ. ಹೌದು, ಮಳೆ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಪಾರ್ಟಿ ಕೂಡ ಹೇಳಿದ್ದಾರೆ, ನಾವು ಕೂಡ ಅದರ ನಿರೀಕ್ಷೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಿನ್ನು 18 ದಿವಸಕ್ಕೆ ನಾಟಿಗೆ ರೆಡಿ ಆಗ್ತದೆ. ಇದು ಈಗಾಗಲೇ 12 ದಿವಸದ ಸಸಿ ಮಡಿಗಳು. ಇನ್ನೊಂದು 5-6 ದಿವಸದಲ್ಲಿ ಇದು ನಾಟಿಗೆ ತಯಾರಾಗ್ತದೆ. ಇದು MO4 ತಳಿ ಸಸಿ ಮಡಿಗಳು. ಆಲ್ರೆಡಿ ಈ ಸರಿಗೆ ಬೇಕಾದಷ್ಟು ನಾನು 4 ಟನ್ ಭತ್ತವನ್ನು ಶೇಖರಿಸಿಟ್ಟಿದ್ದೇನೆ. ಆದರೆ ಪರಿಸ್ಥಿತಿಯಿಂದಾಗಿ ಕಂಗಾಲಾಗಿದೆ. ಈಗ ನೀವು ಇಷ್ಟು ಮಿಷನರಿಗಳನ್ನು ತಗೊಂಡಿರಿ, ಯಾವ್ದು ಹೊಸ ಮಿಷನರಿ ಎಲ್ಲ ಉಂಟಂತೆ ತೋರಿಸಿ, ಏನ್ ಮಾಡ್ತೀರಿ ಮುಂದೆ ಅಂತ? ಏನು ಮಾಡುವಾಗಿಲ್ಲ. ನಮಗೆ ನಮ್ಮಲ್ಲಿರುವಂತ ಮಿಷಿನ್ಗಳೆಲ್ಲ ಗದ್ದೆಗೆ ಸಂಬಂಧಪಟ್ಟ ಮಿಷಿನ್ಗಳು, ಎಲ್ಲ ಮಳೆ ಆಶ್ರಿತ ಮಿಷಿನ್ಗಳು. ಮಳೆ ಬಂದ್ರೆ ಮಾತ್ರ ನಮಗೆ ಕೆಲಸ, ಇಲ್ಲದ್ರೆ ಕೆಲಸ ಇಲ್ಲ. ಮಳೆಯನ್ನು ನಂಬಿ ನಾವು ಕೂಡ ಹೊಸದಾಗಿ ನಾಟಿ ಯಂತ್ರ, ಹೊಸ ಟೆಕ್ನಾಲಜಿಯ ಮಿಷಿನ್ಗಳನ್ನು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ನಾವು ಇಳಿಸ್ತಾ ಇದ್ದೇವೆ.
ಈಗ ಹೇಳ್ಬೇಕಾದ್ರೆ ರೈಡಾನ್ ಮಿಷಿನ್ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಆಗಿ ಇಳಿಸಿದವನೇ ನಾನು. ಈ ಟ್ರೇ ಸಿಸ್ಟಮ್ ಅನ್ನು ಫಸ್ಟ್ ಆಗಿ ತೋರಿಸಿಕೊಟ್ಟವನೇ ನಾನು. ಈಗ ಅದು ಭಾರಿ ಬೇಸರ ಆಗ್ತಾ ಉಂಟು, ಏನು ಮಾಡುವಾಗಿಲ್ಲ ಪರಿಸ್ಥಿತಿ, ಎಲ್ಲ ಸೆಡ್ಡಲ್ಲಿ ಉಂಟು. ಇನ್ನು ಡ್ರೈವರ್ಗಳು ಕೂಡ ಅಷ್ಟೇ, ಚಾಲಕರು ಅವರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ, ಈ ಕಡೆ ಗಾಡಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ಲಿ, ಎಲ್ಲ ಗಂಟ್ಲಲ್ಲಿ ಬಂದು ನಿಂತಿದೆ, ಉಗಿಲಿಕ್ಕಲ್ಲ ನುಂಗ್ಲಿಕ್ಕಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈಗ. ಬನ್ನಿ ಅವರ ಮಿಷನರೀಸ್ ನೋಡುವ. ಅವರು ಗದ್ಗದಿತರಾಗ್ತಿದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ಲಕ್ಷ ಲಕ್ಷ ಟೆನ್ಷನ್ ನಲ್ಲಿದ್ದಾರೆ. ಬನ್ನಿ ಅವರ ಗಾಡಿಗಳನ್ನು ನೋಡೋಣ. ಬಹಳ ವಿಶೇಷವಾದಂತಹ ಕೃಷಿಗೆ ಪ್ರೋತ್ಸಾಹ ನೀಡುವಂತ ನಿಟ್ಟಿನಲ್ಲಿ ಅಥವಾ ಕೃಷಿಯನ್ನೇ ನಂಬಿಕೊಂಡು, ಅದು ಕೂಡ ಗದ್ದೆಯನ್ನೇ ನಂಬಿಕೊಂಡು ಬದುಕ್ತಾ ಇರುವಂತ ಪಶುಪತಿ ಗೌಡರ ಮಿಷನರೀಸ್ ನೋಡುವ. ಸರ್, ಈಗ ಇಷ್ಟು ಮಿಷನರೀಸ್ ಇದ್ದಾವೆ, ಹೌದು ಎಲ್ಲವೂ ಕೂಡ ನಿಂತಿದ್ದಾವೆ. ಹೌದು. ಏನ್ ಹೇಳ್ತೀರಿ? ಏನಂತ ಹೇಳುದು, ಹೇಳುವಾಗ ಏನಿಲ್ಲ. ಈಗ ಈಗಾಗ್ಲೇ ನಾನು ಹೇಳಿದ ಹಾಗೆ ಎಲ್ಲ ನಮ್ಮ ಪರಿಸ್ಥಿತಿ ಗಂಟ್ಲಲ್ಲಿ ಇರುವಂತ, ತೋರಿಸಿ. ನುಂಗ್ಲಿಕ್ಕೆಲ್ಲ ಇದೆಲ್ಲ ಆ ರೀತಿಯ ಪರಿಸ್ಥಿತಿ ಆಗಿದೆ. ನೋಡಿ, ಇದು ಟ್ರ್ಯಾಕ್ಟರ್, ಇದು ಗದ್ದೆ ಕೊಯ್ಯೋ ಮಿಷಿನ್. ಈ ಕಡೆ ನೋಡಿ, ಲೋಡ್ ಮಾಡಿ ಇಟ್ಟಿದ್ದೀರಿ. ಅದು ಈಗಾಗಲೇ ಇದು ಬುಕ್ಕಿಂಗ್ ಆಗಿ ಸಾಧಾರಣ ನಾವು 10 ದಿವಸ ಮೊದಲೇ ನಾಟಿ ಆಗ್ಬೇಕಿತ್ತು. ಈಗ ಅವ್ರದ್ದು ನೀರು ವ್ಯವಸ್ಥೆ ಮಾಡಿ ಈಗ ಅದು ನಾವು ನಾಟಿಗೆ ಇವತ್ತು ಹೋಗ್ತಾ ಇದ್ದೇವೆ ಅಷ್ಟೇ. ಇದು ಮೇಜಿ ನೋಡಿ, ಇದು ಈಗಾಗಲೇ ಮೊನ್ನೆ ತಾನೇ ತರಿಸಿದ ಹೊಸ ನಾಟಿ ಯಂತ್ರ. ಎಷ್ಟಾಗ್ತದೆ ಇದಕ್ಕೆ? ಇದಕ್ಕೆ 3 ಲಕ್ಷ ಚಿಲ್ಲರೆ ಆಗ್ತದೆ. ಮತ್ತೆ ಇದು ರೈಡಾನ್ ಮಿಷಿನ್, ಅದು ಗದ್ದೆ ಕೊಯ್ಯೋ ಮಿಷಿನು. ಇದು 2 ಹಾರ್ವೆಸ್ಟ್ ಹಬ್ಬಲ್ಲಿ ತಗೊಂಡ ನಾನು ಗದ್ದೆ ಕೊಯ್ಯೋ ಮಿಷಿನ್ಗಳು. ಹಾಗೆ ಇದು ಟ್ರ್ಯಾಕ್ಟ್ರು. ಮತ್ತೆ ಈಗಾಗಲೇ ನವೀಕೃತ ರೈಡಾನ್ ಒಂದು ಮಿಷಿನ್ ಅನ್ನು ತಗೊಂಡಿದ್ದೇನೆ. ಇದು ಕರ್ನಾಟಕದಲ್ಲಿ ಫಸ್ಟ್ K6 ಮಾಡೆಲ್ ಗಾಡಿ, ಕುಬೋಟದವ್ರದ್ದು. ಕರ್ನಾಟಕದಲ್ಲಿ ಫಸ್ಟ್ ಸೇಲ್ಸ್ ಅಂತ ಶೋರೂಮ್ ಇದು ಕುಬೋಟದವರು ಹೇಳಿದ್ದಾರೆ. ಹೌದು. ಇದಕ್ಕೆ ಈಗ ತಗೊಂಡ ನಂತರ ಬೋಣಿಗೆ ಒಂದು ಪಾರ್ಟಿದು 5.5 ಗಂಟೆ ಕೆಲಸ ಮಾಡಿದ್ದೇನೆ. ಬೋಣಿ ಆಗಿದೆ? ಬೋಣಿ ಒಂದು ಆಗಿದೆ, ಬೋಣಿಯಾಗಿ ನಿಂತಿದೆ. ನಿಂತು ಎಷ್ಟು ಸಮಯ ಆಯ್ತು? ನಿಂತು ಈಗಾಗಲೇ 6-7 ದಿವಸ ಆಯ್ತು. 7 ದಿವಸ ಆಯ್ತು. ಇಂಥದ್ದು ಎಷ್ಟು ಉಂಟು? ಇಂಥದ್ದು ನಾಟಿ ಮಿಷಿನ್ಗಳು ನಮ್ಮಲ್ಲಿ 4 ಉಂಟು. 4 ಉಂಟು. ಹೌದು. ಇದು ಹಳತ್ತಲ್ಲ, ಇದು ಕಳೆದ ವರ್ಷ ಚಾಲನೆಯಲ್ಲಿ ಇತ್ತು. ಈಗಲೇ ಚಾಲನೆಗೆ ಮೇಂಟೆನೆನ್ಸ್ ಎಲ್ಲ ರೆಡಿ ಇಟ್ಟಿದ್ದೇವೆ. ಗಾಡಿ ರೆಡಿಯಾಗಿ ಉಂಟು. ಮೇಂಟೆನೆನ್ಸ್ ಹೇಗಾಗ್ತದೆ ಸರ್? ಮೇಂಟೆನೆನ್ಸ್ ಕಂಪನಿ ಶೋರೂಮ್ನವರು ತರಿಸಿ ಆರ್ಮ್ ಅದು ಇದೆಲ್ಲ ಗ್ರೀಸಿಂಗ್, ಆಯಿಲಿಂಗ್ ಮತ್ತೆ ಸೀಲ್ಗಳೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿ ಇಡಬೇಕಾಗ್ತದೆ. ಯಾಕಂದ್ರೆ ಮಳೆಗಾಲದಲ್ಲಿ ನಾವು ಕೆಲಸ ಮಾಡಿ ನಿಂತದ್ದು ಕೆಸರು ಹೋಗಿ ಅದೆಲ್ಲ ಸೀಲ್ಗಳೆಲ್ಲ ಹಾರ್ಡ್ ಆಗಿ ಹೋಗಿರ್ತದೆ, ಅದನ್ನೆಲ್ಲ ಚೇಂಜ್ ಮಾಡಲೇಬೇಕಾಗಿ. ಇಲ್ಲಾಂದ್ರೆ ನಾಟಿ ಸರಿಯಾಗಿ ಬರೋದಿಲ್ಲ. ಸೀಸನ್ಲಿ ನಮಗೆ ರೈತರ ಕಂಪ್ಲೇಂಟ್ ಬರ್ತದೆ, ಮಿಸ್ಸಿಂಗ್ ಬರ್ತದೆ, ಅದು ಇದೆ ಅಂತ ಹೇಳಿಕೊಂಡು. ಹಾಗೆ ಒಂದು ಗಾಡಿ ಬೆಳ್ತಂಗಡಿಯಲ್ಲಿ ಉಂಟು. ಹೌದು. ಹೀಗೆ ಆದ್ರೆ ಏನ್ ಕತೆ ಸರ್ ನಿಮ್ದು? ಹೀಗೆ ಆದ್ರೆ ಕತ್ತೆ ನಮ್ದು ದುಸ್ಥಿತಿಯಲ್ಲಿ ಉಂಟು. ಆ ಕಡೆ ದೇವರು ನಮ್ಮನ್ನು ಕೈ ಹಿಡಿಬೇಕಷ್ಟೇ, ಬೇರೆ ಏನು ಪರಿಸ್ಥಿತಿಯಲ್ಲಿ ಹೇಳುವಾಗ. ನಮ್ಮದೇ ಇರುವುದೇ ಎಲ್ಲ ಗಾಡಿಗಳಿರುವುದು ಗದ್ದೆಗೆ ಸಂಬಂಧಪಟ್ಟ ಗಾಡಿಗಳೇ ಇರುವುದು. ಯಾವುದು ಕೂಡ ನಮ್ಮಲ್ಲಿ ಬೇರೆ ಪರ್ಯಾಯ ಗಾಡಿಗಳು ಯಾವುದಿಲ್ಲ. ನಮ್ಮ ಮಳೆ ಬಂದ್ರೆ ಬೆಳೆ ಅಂತ ಪರಿಸ್ಥಿತಿ ನಮ್ದು. ಮಳೆ ಇದ್ರೆ ನಮ್ಮ ಗಾಡಿಗಳೆಲ್ಲದೇ ಓಡ್ತದೆ. ಎಲ್ಲ ಡ್ರೈವರ್ಗಳು ಅವರು ಹೀಗೆ ಎಲ್ಲ ನಿಂತುಕೊಂಡಿದ್ದಾರೆ, ಏನು ಮಾಡುವಾಗಿಲ್ಲ. ಅವರಿಗೆ ಸಂಬಳ ಏನಾದ್ರೂ ಕೊಡ್ಲೇಬೇಕು, ಇಲ್ಲಾಂದ್ರೆ ನಾಳೆ ಯಾರಿದ್ದಾರೆ? ನಾ ಗಾಡಿ ಓಡ್ಬೇಕಾದ್ರೆ ಸಂಬಳ ಕೊಡ್ಲೇಬೇಕು. ಇಲ್ಲಾಂದ್ರೆ ಬೇರೆ ಪರ್ಯಾಯ ಗಾಡಿ ನೋಡಿದ್ರೆ ಮತ್ತೆ ನಮಗೆ ಬೇಕಾದ ಟೈಮಿಗೆ ರೈತರಿಗೆ ನಾವು ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಬೇರೆ ಇದರಲ್ಲಿ ನೋಡ್ತಾರೆ. ಮೇತಿಕೆದುವಿನಲ್ಲಿ ಕೆಲಸ ಮಾಡುವಂತ 3 ಕಾರ್ಮಿಕರು ಸಿಕ್ಕಿದ್ದಾರೆ. ಒಂದು ನೇಜಿ ಮಾಡೋರು, ಅದರ ಜೊತೆಗೆ ಟ್ರ್ಯಾಕ್ಟರ್ ಉಳುಮೆ ಮಾಡೋರು, ಅನಂತರ 3 ಜನ ಇದ್ದಾರೆ. ನಮಸ್ತೆ, ಏನ್ ಹೆಸರು? ನಂದು ಸಲಿಯ ಬೆರ್ನಾಡ್ಸ್ ಅಂತ. 4 ವರ್ಷದಿಂದ ಟ್ರೈನೇಜ್ ಮಾಡ್ತಾ ಇದ್ದೀನಿ. ಈ ವರ್ಷ ಅಂದ್ರೆ ಮಳೆ ಕಷ್ಟದಿಂದ ತುಂಬಾ ಕಡಿಮೆ. ಆ ವರ್ಷ ಈ ಟೈಮಲ್ಲಿ 3,000 ಟ್ರೈನೇಜ್ ಹಾಕಿದ್ದೀನಿ. ಈ ವರ್ಷ ಮಳೆ ಬಂದ್ರೆ ಮಾತ್ರ ನಮಗೆ ನೇಜ್ ಹಾಕ್ಲಿಕ್ಕೆ ಆಗೋದು. ಇಲ್ಲ ಬದುಕು ಹೇಗೆ? ಬದುಕು ಕಷ್ಟ. ಅದರಿಂದ ನಮಗೆ ಈಗ ಸದ್ಯದಲ್ಲಿ ಕಷ್ಟ ಉಂಟು ಜೀವನ. ಅದನ್ನೇ ನಂಬ್ಕೊಂಡಿದ್ದವು ಮಳೆಗಾಲದಲ್ಲಿ. ಈ ವರ್ಷ ಮಳೆ ಬಂದ್ರೆ ನಮಗೆ ಮುಂದೆ ಜೀವನ ನಡೆಸ್ಬೋದು, ಸುಲಭ ಹೋಗ್ಬೋದು ಅಂತ ನಿರೀಕ್ಷೆ. ನನ್ನ ಹೆಸರು ಮನೋಜ್ ಅಂತ, ಟ್ರ್ಯಾಕ್ಟರ್ ಡ್ರೈವರ್. ಹೋದ ವರ್ಷ ಸಾಧಾರಣ ಇಷ್ಟೊತ್ತಿಗೆ 100-150 ಗಂಟೆ ಕೆಲಸ ಆಗಿತ್ತು. ಈ ವರ್ಷ ಒಂದು 50 ಗಂಟೆನೂ ಕೆಲಸ ಆಗ್ಲಿಲ್ಲ. ಹೀಗೆ ಆದ್ರೆ ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ. ಆಗ್ಬೇಕಲ್ಲ ಹೊಟ್ಟೆಗೆಲ್ಲ. ಬೆಳಗ್ಗೆ ಸಾಯಂಕಾಲ ತನಕ ಸುಮ್ಮನೆ ರೂಮಲ್ಲಿ ಕೂತ್ಕೊಳ್ಳಿ. ಎಲ್ಲ ಕೆಲಸ ಉಂಟು. ನೀರು ಮಳೆಯಿಂದ ನೀರಿಲ್ಲ, ಏನಿಲ್ಲ, ಸುಮ್ಮನೆ ಇರುದು.
ಬಾಸ್ ಸಂಬಳ ಸಂಬಳ ಅವರಿಗೆ ಕೆಲಸ ಇಲ್ಲ, ಅವ್ರು ಎಲ್ಲಿಂದ ಕೊಡ್ತಾರೆ ಪಾಪ, ಅವ್ರಿಗೆ ಕೆಲಸ ಇದ್ರೆ ಅವ್ರು ಕೊಡ್ಬೋದು, ಹಾಗೆ ಆಗ್ತದೆ. ಹೆಸರು ದಿನೇಶ್ ಅಂತ. ನೀವೇನ್ ಮಾಡೋದು? ನಾವು ನಾಟಿ ಮಿಷಿನ್. ಏನ್ ಹೇಳ್ತೀರಿ? ನಾವೇ ಮಳೆ ಇಲ್ಲಲ್ಲ, ಅದೇ ಸಮಸ್ಯೆ. ಈಗ ಕೆಲಸ ಇಲ್ಲ, ಕಷ್ಟ ಆಗುತ್ತೆ. ಹೊಸ ನಾಟಿ ಮಿಷಿನ್ ಎಲ್ಲ ಬಂದಿದೆ, ಹೌದು. ಕೆಲಸ ಮಾಡ್ಲಿಲ್ಲ, ಒಂದು ಬೋನಿ ಮಾತ್ರ ಮಾಡಿಲ್ಲ. ಒಂದಷ್ಟೇ. ಈಗ ಹೋದ ವರ್ಷ ಅಂದ್ರೆ ಕೆಲಸ ಇತ್ತು, ಇಷ್ಟು ಹೊತ್ತಿಗೆ 50 ಗಂಟೆ ಕೆಲಸ ಆಗಿದೆ. ಈ ಸಲ ಮಳೆಯಿಂದ ಸಮಸ್ಯೆ ಆಗಿದೆ ನಮ್ಗೆ, ಕೆಲಸ ಇಲ್ಲ. ಈಗ ಕಷ್ಟ. ಪ್ರಾರ್ಥನೆ ಮಳೆಗಾಗಿ. ಹೌದು, ಅಷ್ಟೇ ನಮ್ದು. ಈಗ ಇದಿಷ್ಟು ಸಮಸ್ಯೆ ಆಗ್ತಾ ಉಂಟು. ಹೌದು ಜೂನ್ 21 ನಾಳೆ ಹೌದು, ಮಳೆ ಬರ್ಲಿಲ್ಲ. ಅದೇ ಇರುವಂಥದ್ದು. ಈ ಆ್ಯಪ್ಗಳು ಅದು ಇದು ಹೇಳ್ತಾ ಉಂಟು, ರೈತರ ಕೂಡ ಅದೇ ಹೇಳ್ತು, ಇವತ್ತು ಮಳೆ ಬರ್ತದೆ ನಾಳೆ ಮಳೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬರುವಂಥ ಲಕ್ಷಣಗಳು ಯಾವುದೂ ಇಲ್ಲ, ಎಲ್ಲ ಹುಸಿ ಮಾತಾಗ್ತಾ ಉಂಟು. ನಮ್ಮದು ಪರಿಸ್ಥಿತಿ ಅದೇ ಹುಸಿ ಆಗ್ತಾ ಉಂಟು. ಏನು ಮಾಡೋದು, ರೈತರಿಗೆ ಕೂಡ ನಮ್ಮಿಂದಾಗಿ ಏನು ಮಾಡೋಗಿಲ್ಲ. ಅದೇ ಒಂದು 3 ವರ್ಷ ಮೊದಲು ಮಳೆ ಇಲ್ಲದೆ ಡ್ರೈಯಲ್ಲಿ ನಾಟಿ ಮಾಡಿದ್ದೇನೆ. ಹಾಗೆ ಇದು ಕೂಡ 5:30 ಗಂಟೆ ನಾಟಿ ಮಾಡಿದೆ ಅಂತ ಹೇಳಿದರೆ ಒಂದು 2 ಗಂಟೆ ಡ್ರೈಯಲ್ಲೇ ನಾಟಿ ಮಾಡಿದ್ದು. ಅದೇನು ಸಮಸ್ಯೆ, ಮಳೆ ಬಂದಿದೆ ಕಂಟಿನ್ಯೂ ಆಗಿ, ಹಾಗಾಗಿ ಅದು ಪಿಕಪ್ ಆಗಿದೆ. ಈಗ ಮಳೆ ಇಲ್ಲ, ಅದರಿಂದಾಗಿ ಎಲ್ಲ ಏನು ಮಾಡೋದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಷ್ಟು EMIಗಳು ಅಥವಾ ಎಷ್ಟು ಆರ್ಥಿಕವಾಗಿ ತೊಂದರೆಗೆ ಒಳಗಾಗ್ತಾ ಇದ್ದೀರಿ? ನನಗೆ ಟೋಟಲ್ ಆಗಿ ಒಂದು ವರ್ಷಕ್ಕೆ 30 ಲಕ್ಷ ರೂಪಾಯಿ EMIಗೆ ಬೇಕು, ಎಲ್ಲ ಗಾಡಿ ಸೇರಿ. ಇದರದ್ದು ಕೂಡ ವರ್ಷಕ್ಕೆ 4 ಲಕ್ಷ ರೂಪಾಯಿ EMI ಉಂಟು. ಹಾರ್ವೆಸ್ಟಿದ್ದು ಕೂಡ 12 ಲಕ್ಷ ರೂಪಾಯಿ ಉಂಟು 2 ಕಂತಲ್ಲಿ. ಮತ್ತು ಟ್ರ್ಯಾಕ್ಟರ್ಗಳದ್ದು ಹಾಗೆ ಎಲ್ಲ ಸೇರಿ ಆಗುವಾಗ ನನಗೆ 30 ಲಕ್ಷ ರೂಪಾಯಿ EMIಗೆ ಬೇಕು. ಮತ್ತು ಮೇಂಟೆನ್ಸ್, ಡ್ರೈವರ್ ಸಂಬಳ ಎಲ್ಲ ನಡಿಬೇಕು. ಈ ವರ್ಷದ ಹೇಗೆ ಏನು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆ ಸರ್ಕಾರ ಒಂದು ಸ್ವಲ್ಪ ಸಹಾಯ ಮಾಡಿದರೆ ನಾವು ಕೂಡ ಒಂದು ಬದುಕೊಳ್ತೇವೆ. ಯಾಕೆಂದರೆ ನಾವಿರೋದು ಅನ್ನದಾತರನ್ನು ನಂಬಿ, ಅವರಿಗೆ ಸರ್ವಿಸ್ ಕೊಡ್ತಾ ಇಷ್ಟವರೆಗೆ ಯಾವುದೇ ಸಮಸ್ಯೆ ಆಗದಾಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೆವು. ಇನ್ನು ಪರಿಸ್ಥಿತಿ ಏನಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ನಮ್ಮೂರ ಕೃಷಿಕನ ಪರಿಸ್ಥಿತಿ. ನೀವು ತುಂಬಾ ಕೃಷಿಯಿಂದ ಆತ್ಮಹತ್ಯೆ ಮಾಡಿಕೊಂಡಂತ ಸ್ಟೋರಿಗಳನ್ನ ನೋಡಿರ್ಬೋದು. ಆದ್ರೆ ದಕ್ಷಿಣ ಕನ್ನಡದ ಕೃಷಿಕ ಬಹಳಷ್ಟು ಧೈರ್ಯಶಾಲಿ ಅನ್ನುವಂತಹ ಒಂದು ಮಾತಿದೆ. ಆದ್ರೆ ಈಗ ಕುಗ್ಗಿದ್ದಾರೆ ಅನ್ನುವಂಥದ್ದು ಹೌದಲ್ವಾ? ಹೌದು, 100ಕ್ಕೆ 100 ಕುಗ್ಗಿದ್ದೇನೆ. ಯಾಕೆಂದರೆ ಜಿಲ್ಲೆಯಲ್ಲೇ ಯಾಂತ್ರೀಕರಣವನ್ನು ಧರ್ಮಸ್ಥಳ ಯೋಜನೆಗಿಂತ ಮೊದಲು ಇಳಿಸಿದವನೇ ನಾನು. ಈಗ ಅದನ್ನು ಹೇಗೆ ಮುಂದುವರಿಸುವುದು ಅಂತೇಳಿ ಯೋಚನೆಯಲ್ಲಿ ತೊಡಗಿದ್ದೇನೆ. ಏನು ಮಾಡುವಾಗಿಲ್ಲ, ಮಳೆಯ ಆಧಾರಿತವಾದ ನಮ್ಮ ಕೃಷಿ ಆದ ಕಾರಣ. ಇದು ಕೃಷಿಕನ ಮನದಾಳದ ಮಾತು. ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ, ಮಳೆ ಇಲ್ಲ, ಮಳೆಗಾಗಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಅವ್ರದ್ದು ಸುಮಾರು 100, 110, 120 ಎಕರೆಯಷ್ಟು ಉಳುಮೆ ಆಗ್ತಾ ಇತ್ತು ರೆಗ್ಯುಲರ್ ಆಗಿ. ಆದ್ರೆ ಎಲ್ಲ ಒಂದೊಂದು ಗಾಡಿಗಳು ಈಗಾಗಲೇ 100 ಗಂಟೆ ಕೆಲಸ ಆಗ್ತಿತ್ತು. ಆಗುವಲ್ಲಿ ಈಗಲೇ 5 ಗಂಟೆ 6 ಗಂಟೆ 10 ಗಂಟೆ ಕೆಲಸ ಆಗಿದೆ, ಯಾವುದು ಏನು ಕೆಲಸ ಆಗಲಿಲ್ಲ. ಅಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ, ದಿಕ್ಕು ತೋಚದಾಗಿದೆ. ಸರ್ಕಾರ ಏನಾದರೂ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಅದರ ಜೊತೆಗೆ ಮಳೆ ಬರಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಪ್ರಾರ್ಥನೆ ಈಡೇರಲಿ, ಆದಷ್ಟು ಬೇಗ ಮಳೆ ಬರಲಿ, ಮತ್ತೆ ನಮ್ಮೂರಿನಲ್ಲಿ ಗದ್ದೆ ಮೊದಲಿನಂತೆ ಲವಲವಿಕೆಯನ್ನು ಕಾಣಲಿ. ಈಗಾಗಲೇ ಗದ್ದೆ ಕಡಿಮೆ ಆಗಿದೆ ಊರಲ್ಲಿ, ಆದರೆ ಇವರೆಲ್ಲ ಸಮಸ್ಯೆಗಳು ದೂರ ಆಗಲಿ, ಆದಷ್ಟು ಬೇಗ ಮಳೆ ಆಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಉಮೇಶ್ ಮಿತ್ತಡ್ಕ, ರಾಕೇಶ್ ನಾಯಕ್ ಮತ್ತು ಅಶ್ವಥ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.